ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿ ಖಡಕ್ ಜೋಳದ ರೊಟ್ಟಿ ಮಾಡುವುದನ್ನು ಹೇಳಿಕೊಡುತ್ತೇನೆ. ಅದು ಒಂದು ಸ್ಪ್ರೇ ಬಾಟಲಿಯನ್ನು ಬಳಸಿ ಮತ್ತು ಎಲ್ಲ ರೊಟ್ಟಿಯನ್ನು ಈ ರೀತಿ ಮಾಡಿಟ್ಟುಕೊಂಡು 10 ನಿಮಿಷದಲ್ಲಿ ಖಡಕ್ ಜೋಳದ ರೊಟ್ಟಿ ಮಾಡುವುದನ್ನು ಹೇಳಿಕೊಡುತ್ತೇನೆ. ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ಮತ್ತು ರೊಟ್ಟಿಗೆ ಬಟ್ಟೆಯಿಂದ ನೀರು ಸವರದೆ, ಕೈಗೂ ನೀರು ಹಚ್ಚಿಕೊಳ್ಳದೆ ಹೇಗೆ ರೊಟ್ಟಿ ಮಾಡುವುದೆಂದು ಹೇಳಿಕೊಡುತ್ತೇನೆ. ನೀವು ಹೀಗೆ ಮಾಡಿ ನೋಡಿ. ನಂತರ ಒಂದು ಪಾತ್ರೆಗೆ ನಮಗೆ ಎಷ್ಟು ರೊಟ್ಟಿ ಬೇಕೋ ನೋಡಿಕೊಂಡು ನೀರನ್ನು ಹಾಕಿಕೊಂಡು, ನೀರು ಕುದಿ ಬಂದ ನಂತರ ಅದಕ್ಕೆ ಜೋಳದ ಹಿಟ್ಟನ್ನು ಹಾಕಿ ಒಂದು ಸ್ಪೂನಿನಿಂದ ಈ ರೀತಿಯಾಗಿ ಜಿಗಿ ತಯಾರಿಸಿಕೊಳ್ಳಬೇಕು. ಸ್ಟವ್ ಆಫ್ ಮಾಡಿ ರೊಟ್ಟಿ ಮಾಡುವ ಕಲ್ಲಿಗೆ ಇದನ್ನು ಹಾಕಿಕೊಳ್ಳಬೇಕು. ಎಲ್ಲವನ್ನು ರೊಟ್ಟಿ ಕಲ್ಲಿಗೆ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಹಾಕಿಕೊಂಡು ಇದನ್ನು ನಾದಿಕೊಳ್ಳಬೇಕು. ನಾದುವಾಗ ಇದಕ್ಕೆ ಒಂದು ಬೊಗಸೆಯಷ್ಟು ಒಣ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿಕೊಳ್ಳಬೇಕು. ಬೇಕಿದ್ದಲ್ಲಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಬೇಕು. ಈಗ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀರನ್ನು ಹಾಕಿ ನಾದಿಕೊಳ್ಳಬೇಕು. ಇದು ರೊಟ್ಟಿ ಲಟ್ಟಿಸುವುದರಿಂದ ಬಹಳ ಗಟ್ಟಿಯಾಗಿ ನಾದಿಕೊಳ್ಳಬೇಕು ಮತ್ತು ರೊಟ್ಟಿ ತಟ್ಟುವುದಾದರೆ ಮೃದುವಾಗಿ ನಾದಿಕೊಳ್ಳಬೇಕು. ಈಗ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ನಮಗೆ ಎಷ್ಟು ದೊಡ್ಡ ಉಳ್ಳಿ ಬೇಕೋ ನೋಡಿಕೊಂಡು ಮಾಡಿಕೊಳ್ಳಬೇಕು. ನಂತರ ಇದನ್ನು ಒಣ ಜೋಳದ ಹಿಟ್ಟಿನಲ್ಲಿ ಅದ್ದಿ ಚಪಾತಿ ಲಟ್ಟಣಿಗೆಯಿಂದ ಈ ರೀತಿಯಾಗಿ ಲಟ್ಟಿಸಿಕೊಳ್ಳಬೇಕು. ಈ ರೀತಿ ಲಟ್ಟಣಿಗೆ ಇಲ್ಲದಿದ್ದರೆ ಬೇರೆ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಹಾಳೆಯನ್ನು ಸುತ್ತಿ ಇದೇ ರೀತಿ ರೊಟ್ಟಿ ಮಾಡಿಕೊಳ್ಳಬೇಕು. ಆದಷ್ಟು ಮೃದುವಾಗಿ ರೊಟ್ಟಿಯನ್ನು ಲಟ್ಟಿಸಬೇಕು. ನಾವು ಚಪಾತಿ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಲಟ್ಟಿಸುತ್ತೇವೆ. ಇದು ಬಹಳ ಮೃದುವಾಗಿರುವುದರಿಂದ ಆದಷ್ಟು ಮೃದುವಾಗಿ ಇದನ್ನು ಲಟ್ಟಿಸಿಕೊಳ್ಳಬೇಕು. ಮೊದಲು ಮಧ್ಯದಲ್ಲಿ ಲಟ್ಟಿಸಿಕೊಂಡು ನಂತರ ಸುತ್ತಲೂ ದಂಡೆಯನ್ನು ಈ ರೀತಿಯಾಗಿ ಲಟ್ಟಿಸಿಕೊಂಡರೆ ಮಿಷನ್ನಲ್ಲಿ ಮಾಡಿದ ರೀತಿ ತೆಳುವಾಗಿ ರೊಟ್ಟಿ ಬರುತ್ತದೆ. ಈಗ ರೊಟ್ಟಿ ರೆಡಿಯಾಗಿದೆ. ನಾನು ಇಲ್ಲಿ ಒಂದು ಮರಕ್ಕೆ ಈ ರೀತಿಯಾಗಿ ಹೊರಳಿಸಿ ಹಾಕಿಕೊಂಡಿದ್ದೇನೆ. ಇನ್ನೊಂದು ರೊಟ್ಟಿಯನ್ನು ಮಾಡಿ ಅದರ ಮೇಲೆ ಕೆಳಗಿಂದು ಮೇಲೆ ಬರುವ ಹಾಗೆ ಒಂದೊಂದೇ ರೊಟ್ಟಿಯನ್ನು ಹಾಕಿ ನಿಮಗೆ ತೋರಿಸುತ್ತೇನೆ. ಈಗ ಎರಡನೇ ರೊಟ್ಟಿ ರೆಡಿಯಾಗಿದೆ. ಈ ರೀತಿಯಾಗಿ ಮೇಲೆ ರೊಟ್ಟಿಯನ್ನು ಹಾಕಿಕೊಳ್ಳಬೇಕು. ಒಂದು ಕೆಳಗೆ ಮೇಲೆ ಮಾಡಿ ಹಾಕಿಕೊಳ್ಳುವುದರಿಂದ ರೊಟ್ಟಿ ಬೇಯಿಸುವಾಗ ರೊಟ್ಟಿ ಕೆಂಪಗಾಗುವುದಿಲ್ಲ. ಆದ್ದರಿಂದ ಮೇಲೆ ಕೆಳಗೆ ಮಾಡಿ ಹಾಕಿಕೊಳ್ಳಬೇಕು. ಎಲ್ಲವನ್ನು ಇದೇ ರೀತಿ ಮೊದಲು ರೊಟ್ಟಿಯನ್ನು ಲಟ್ಟಿಸಿ ಇಟ್ಟುಕೊಳ್ಳಬೇಕು. ನಾನು ಇಲ್ಲಿ ಬೇಯಿಸಲು ತೆವೆಗೆ ಸುಣ್ಣವನ್ನು ಸವರಿದ್ದೇನೆ. ಸುಣ್ಣ ಸವರೋದ್ರಿಂದ ರೊಟ್ಟಿ ತೆವೆಗೆ ಅಂಟಿಕೊಳ್ಳುವುದಿಲ್ಲ, ಚೆನ್ನಾಗಿ ರೊಟ್ಟಿ ಬೇಯುತ್ತದೆ. ನಂತರ ಸ್ಪ್ರೇ ಬಾಟಲಿಯಿಂದ ಈ ರೀತಿ ಸ್ಪ್ರೇ ಮಾಡಿ ರೊಟ್ಟಿಯನ್ನು ಹೊರಳಿಸಿ ಹಾಕಿಕೊಳ್ಳಬೇಕು. ಈ ರೀತಿ ಹಾಕಿ ಒಂದು ಬಟ್ಟೆ ಸಹಾಯದಿಂದ ಇದನ್ನು ಮೃದುವಾಗಿ ಒತ್ತಿಕೊಳ್ಳಬೇಕು. ಮತ್ತೆ ಹೊರಳಿಸಿ ಬಟ್ಟೆ ಸಹಾಯದಿಂದ ಈ ರೀತಿ ಒತ್ತಿ ಬೇಯಿಸಿಕೊಂಡು, ನಾನು ಇಲ್ಲಿ ಇನ್ನೊಂದು ಹಂಚನ್ನು ಇಟ್ಟುಕೊಂಡಿದ್ದೇನೆ. ಅದರ ಮೇಲೆ ಇದನ್ನು ರೊಟ್ಟಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಇಡಬೇಕು. ಈಗ ಅದನ್ನು ಬೇಯಿಸಿಕೊಂಡಿದ್ದೇನೆ. ಖಡಕ್ ರೊಟ್ಟಿ ರೆಡಿಯಾಗಿದೆ. ಮತ್ತೆ ಸುಣ್ಣ ಹಚ್ಚಿದ ತೆವೆಗೆ ಮತ್ತೊಂದು ರೊಟ್ಟಿಯನ್ನು ಹಾಕಿ ಮತ್ತೆ ಬಾಟಲಿಯಿಂದ ಈ ರೀತಿ ಸ್ಪ್ರೇ ಮಾಡಿಕೊಳ್ಳಬೇಕು. ಬಟ್ಟೆಯಿಂದ ನೀರು ಸವರುವ ಅವಶ್ಯಕತೆ ಇರುವುದಿಲ್ಲ. ನಂತರ ಇದನ್ನು ಅದೇ ರೀತಿ ಬಟ್ಟೆಯಿಂದ ಒತ್ತಿ ಬೇಯಿಸಿಕೊಂಡು ಮತ್ತೆ ಹೊರಳಿಸಿ ಬೇಯಿಸಿಕೊಂಡು ಇನ್ನೊಂದು ತೆವೆಗೆ ಇದನ್ನು ಕಡಕಾಗಲು ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನು ಕಡಕ್ಕಾಗಿ ಮಾಡಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ರೊಟ್ಟಿ ಕಡಕ್ಕಾಗಿ ಬರುವುದು ಈ ರೀತಿಯಾಗಿ.